ಅಣ್ಣ ಆ ಕ್ಲಚ್ ಪ್ಲೇಟ್ ಒಂಚೂರು ನೋಡೋಣ. ಅಮೋಘ್, 2 ವರ್ಷ ಆಯಿತು ನಿನ್ನ ನೋಡಿ. ಹೇಗಿದ್ದೀಯಾ? ನನ್ನ ಮೇಲೆ ಅಷ್ಟೊಂದು ಕೋಪನ? ಒಂದಿನಾನೂ ನನ್ನ ನೆನಪಾಗ್ಲಿಲ್ವಾ ನಿನಗೆ? ಮನೆ ಬಿಟ್ಟು ಹೋದ್ಮೇಲೆ ನೀನು ಕಾಲ್ ಮಾಡ್ತೀಯಾ ಅಂತ ಕಾದು ಕಾದು ಹೇಗೆ ನಡೀತಾ ಇದೆ ಜೀವನ? ತಾತ, ನಾನು ಚೆನ್ನಾಗೇ ಇದ್ದೀನಿ. ಅದು ಗಂಟ್ಲು ಕಟ್ಟಿದೆ, ಅದಕ್ಕೆ ಅಷ್ಟೆ. ನನಗೆ ಸುಳ್ಳು ಹೇಳ್ತೀಯನೋ? ಯಾಕೆ ಕಳ್ತಾ ಇದೀಯಾ? ನಿನ್ನ ತಾತ ನಾನು, ನನಗಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಏನಿಲ್ಲ ತಾತ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಕೆಲಸ ಹುಡ್ಕೊಂಡಿದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಸಮಸ್ಯೆಗಳು ಮಾತ್ರ ಪರಿಹಾರ ಆಗ್ತಿಲ್ಲ. ಒಂದು ಕೆಲಸ ಮಾಡು, ನಾಳೆ ಮನೆ ಕಡೆ ಬಾ. ಒಂದು ನಿರ್ಧಾರ ತಗೊಂಡಿದ್ದೀನಿ, ಅದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು. ನನಗೂ ವಯಸ್ಸಾಯಿತು, ಮುಂದೆ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಸರಿ ತಾತ. ಲೀಲಾ, ನನ್ನೇ ನಂಬಿಸಿ ಮೋಸ ಮಾಡ್ದೆ ಅಲ್ವಾ? ನನಗೆ ಬುದ್ಧಿ ಕಲಿಸ್ತೀನಿ. ನಾಳೆ ನಮ್ಮ ಕಾಲೇಜ್ ರಿಯೂನಿಯನ್. ನಾನು ಖುಷಿಯಾಗಿದ್ದೆ ನನ್ನ ಕಾಲೇಜ್ ಡೇಸ್ನಲ್ಲಿ. ನಾನು ಇದನ್ನು ಪಕ್ಕ ಮಿಸ್ ಮಾಡಲ್ಲ, ಖಂಡಿತ ಹೋಗ್ತೀನಿ. ಯಾವನ ನೀನು ಈ ತರ ಗಾಡಿ ಓಡಿಸ್ತೀಯಾ? ಯು ರಾಸ್ಕಲ್, ನಿಂಗ್ ನೋಡ್ಕೊಂಡ್ ಬರಕ್ಕಾಗಲ್ವಾ? ನೋಡು, ನನ್ನ ಹೊಸ ಬ್ರ್ಯಾಂಡ್ ಕಾರ್ನ ಹಾಳು ಮಾಡ್ದೆ ನೀನು. ಹೇ ದ್ವಿಕಾ, ನೀನಾ? ಆಕ್ಚುಲಿ ನೀನೇ ರಾಂಗ್ ವೇನಲ್ಲಿ ಬರ್ತಾ ಇದ್ದಿದ್ದು, ಅದಕ್ಕೆ ಹೀಗಾಗಿದ್ದು. ನಾನೇನ್ ಬೇಕು ಅಂತ ಹೀಗೆ ಮಾಡ್ಲಿಲ್ಲ. ನನ್ಗೆ ಉತ್ತರ ಕೊಡ್ತ್ಯಾ? ನನ್ ಲೆವೆಲ್ ಏನು ಅಂತ ಗೊತ್ತೇನೋ ನಿನ್ಗೆ? ನಂದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ನಿಂದು ಆಫ್ಟರ್ ಒಂದು 20,000 ರೂಪಾಯಿ ಗುಜರಿ ಗಾಡಿ, ಆದ್ರೆ ನಂದು? ಹೇಯ್, ಅವಳು ಸಿನಿಮಾ ಹೀರೋಯಿನ್ ಅಲ್ವಾ? ಹಾ, ಆ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆಕ್ಟ್ ಮಾಡಿದಾಳೆ. ಹೋಟೆಲ್ ನಿಮ್ಮಪ್ಪಂದು ಅನ್ಕೊಂಡಿದ್ಯಾ? ಹೇಗ್ ಬೇಕೋ ಆ ಗಾಡಿ ಓಡ್ಸೋಕೆ? ಮೇಡಮ್, ನಾಳೆ ನೀವು ಅರ್ಸು ಕಂಪನಿ ಪ್ರಾಜೆಕ್ಟ್ಗೆ ಸೈನ್ ಮಾಡ್ತಾ ಇದ್ದೀರಾ ಅಲ್ವಾ? ಈ ತರ ಇಶ್ಯೂ ಆದ್ರೆ ಪ್ರಾಬ್ಲಮ್ ಆಗತ್ತೆ. ನೀವು ಹೊರಡಿ, ನಾನು ನೋಡ್ಕೋತೀನಿ. ಛೇ, ಮೂಡೆಲ್ಲ ಆಫ್ ಮಾಡ್ಬಿಟ್ಟ ಲೋಫರ್. ಏಯ್, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಏನೇ ನೀನು? ಅವ್ನ್ ನಮ್ ಕ್ಲಾಸ್ಮೇಟ್ ತಾನೇ? ಫಸ್ಟ್ ಆಫ್ ಆಲ್, ಆತರ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿದೇನಾ? ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಯಾಕೆ ಅವ್ನ್ ಮರ್ಯಾದೆ ತೆಗಿತೀಯಾ? ಯಪ್ಪಾ, ಇವ್ನ್ ಬಡತನ ನೋಡ್ತಾ ಇದ್ರೆ ನಂಗೆ ಅಸಹ್ಯ ಆಗ್ತಾ ಇದೆ. ಈ ಲೋ ಕ್ಲಾಸ್ ಲೋಫರ್ನ ಯಾರು ಇನ್ವೈಟ್ ಮಾಡಿದ್ದು? ಛೇ! ಮತ್ತೆ ಹೇಗಿದೆ ಆಫೀಸ್? ಆ್ಯಸ್ ಯೂಶುವಲ್. ಹೇ ಅಮೋಘ್, ಈ ಶ್ರೀಲೀಲಾ ನಿನ್ನ ಹೆಂಡತಿ ಅಂತ ಅನ್ಕೊಂಡ್ಬಿಟ್ಟಿನಲ್ಲ ನಾನು. ಹಾಂ, ಆಗಿದ್ಲು ನಿಜ. ಆದರೆ ಈಗ ನನಗೆ ಅವಳಿಗೆ ಯಾವುದೇ ಸಂಬಂಧನೂ ಇಲ್ಲ. ಅವಳಿಗೆ ಏನಾದರೂ ಮಾಡ್ಕೊಂಡು ಸಾಯ್ಲಿ, ಐ ಡೋಂಟ್ ಕೇರ್. ಹೇ ಅಮೋಘ್, ಅಮೋಘ್, ಹೇಯ್ ದರಿದ್ರದವನೇ, ತಗೋ, ನೀನ್ ಗಿಫ್ಟ್ ಕೊಟ್ಟಿರೋ ಸೆಕೆಂಡ್ ಹ್ಯಾಂಡ್ ಫೋನು. ಇದನ್ನ ಇವತ್ತೇ ಸೇಲ್ ಮಾಡು. 2 ಹೊತ್ತು ಊಟನಾದ್ರೂ ಸಿಗುತ್ತೆ. ಆಗ ಕಂಡೋರ್ ಹತ್ರ ಭಿಕ್ಷೆ ಬೇಡೋ ಅವಶ್ಯಕತೆನೂ ನಿನಗಿರೋದಿಲ್ಲ. ಲೀಲಾ, ಒಂದ್ ಕೆಲ್ಸ ಮಾಡು, ನಿನ್ ಸಿಲ್ವರ್ ಸ್ಕ್ರೀನ್ ಮೀಡಿಯಾದಲ್ಲಿ ಇವನಿಗೊಂದು ಆಫೀಸ್ ಬಾಯ್ ಕೆಲಸ ಕೊಡಿಸ್ಬಿಡು. ಪಾಪ ಅಲ್ಲೇ 3 ಹೊತ್ತು ತಿನ್ಕೊಂಡು ಬಿದ್ದಿರ್ಲಿ. ಅಲ್ಲ, ಅದು ಹೇಗ್ ನೀನು ನನ್ ಮುದ್ದಾದ ಲೀಲನ್ ಮದ್ವೆ ಅದ? ಅವಳಿಗೆ ಸರಿಯಾಗಿ 2 ಹೊತ್ತು ಊಟ ಕೊಡೋ ಯೋಗ್ಯತೆ ಅಲ್ಲ ನಿನಗೆ? ಇನ್ನೊಂದು ಸಾರಿ ನಾನು ಲೀಲಾ ತಂಟೆಗೆ ಬಂದಿಯೋ ಮಗನೇ. ಓ ಬೇಬಿ, ಈ 3rd ಕ್ಲಾಸ್ ಹತ್ರ ನಮ್ಗೇನ್ ಮಾತು? ಬಾ, ನಾವಿಬ್ರು ಡಿನ್ನರ್ಗೆ ಬೇರೆ ಎಲ್ಲಾದ್ರೂ ರೊಮ್ಯಾಂಟಿಕ್ ಪ್ಲೇಸ್ಗೆ ಹೋಗೋಣ.
ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಅರಸು.